ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೈಕುಂಠ ಏಕಾದಶಿ ಶುಭಾಶಯಗಳು. ನಾವು 9 ಗಂಟೆ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ನಮ್ಮ ಯಜಮಾನ್ರು 12 ಗಂಟೆವರೆಗೂ ಇರುತ್ತೆ, ಹೋಗ್ಬೋದು ಅಂತ ಹೇಳಿ ಅವ್ರ ಅಂಗಡಿ ಮುಗಿಸ್ಕೊಂಡೇ ಬಂದರು. ಕೆಲಸ ಇಲ್ಲ, ಮತ್ತು ಇನ್ನೊಂದು ಅಂಗಡಿ ಕ್ಲೋಸ್ ಮಾಡ್ಕೊಬರೋಕ್ಕೆ 9 ಕಾಲಾಯಿತು. ನೋಡಿ, ಇದು ನಮ್ಮ ಚಿಕ್ಕನಹಳ್ಳಿ ಟೌನಲ್ಲಿರೋ ಅಯ್ಯಪ್ಪ ಟೆಂಪಲು. ಅದ್ರ ಪಕ್ಕನೇ ಇರೋದು ಶ್ರೀನಿವಾಸ ದೇವಸ್ಥಾನ. ನಾವು ಅದೇ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ತುಂಬಾ ಜನ ಇದ್ರು. ಇಲ್ಲಿ ಸ್ವಾಮಿಗಳು ಕೂಡ ಭಜನೆ ಮಾಡ್ತಾ ಇದ್ರು. ನಾವು ಏನಪ್ಪ ಇಷ್ಟೊಂದು ಜನ ಕ್ಯೂ ಇದ್ದಾರೆ, ಲೇಟಾಗಿ ಬಂದ್ರು ಕ್ಯೂ ಇದ್ದಾರೆ ಅಂದ್ಕೊಂಡು ನೋಡಿದ್ವಿ. ನೋಡಿ, ನಾನು ತೋರಿಸ್ತೀನಿ ಎಷ್ಟು ಜನ ಕ್ಯೂ ಇದ್ದಾರೆ ಅಂತ ಹೇಳಿ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು. ಓವರು ಅನ್ನಿಸ್ತಾ ಇರಲಿಲ್ಲ, ಏನಿಲ್ಲ, ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಎಷ್ಟು ದೂರದಲ್ಲಿ ನಿಂತಿದ್ದೀವಿ ನಾವು, ಅಷ್ಟು ಜನ ಇದ್ದಾರೆ. ನಮಗಂತೂ ಚಳಿ ಬೇರೆ ಆಗ್ತಾ ಇತ್ತು. ಅಯ್ಯೋ ದೇವ್ರೆ, ಸ್ವೆಟರ್ ಬೇರೆ ಹಾಕೊಂಬಂದಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನಗೆ ಸ್ವೆಟರ್ ದೇವಸ್ಥಾನಕ್ಕಂತಲ್ಲ, ಸ್ನಾನ ಮಾಡಾದ್ಮೇಲೆ ಸ್ವೆಟರ್ ಹಾಕ್ಬೇಕಂದ್ರೆ ನನಗಿಷ್ಟ ಆಗಲ್ಲ. ನೀನು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನು ಸ್ವೆಟರ್ ಹಾಕೋದಂತೇಳಿ ನಾವು ಹಾಕಿಲ್ಲ. ನನಗಂತೂ ಇಷ್ಟನೇ ಆಗಲ್ಲ. ನೋಡಿ, ಕ್ಯೂ ಎಷ್ಟು ದೊಡ್ಡದಾಗಿದೆ ಅಂತ. ನಮ್ಮ ಯಜಮಾನ್ರು ಇದೇ ಹುಟ್ಟು ಬೆಳೆದಿದ್ದೂರಲ್ವ, ಸಿಗ್ದವ್ರಿಗೆಲ್ಲ ಹ್ಞೂ ಅಣ್ಣ ಈಗ ಬಂದ್ವಿ, ಹ್ಞೂ ಅಣ್ಣ ಈಗ ಬಂದ್ವಿ, ನಿಮ್ಮ ದರ್ಶನ ಆಯ್ತಾ ಅಣ್ಣ ಅಂತ ಕೇಳ್ತಾ ಇದ್ರು. ಅಂತೂ ಇಂತೂ ಸ್ವಲ್ಪ ಹತ್ರಕ್ಕೆ ಬಂದ್ವಿ ನಾವು. ನೋಡಿ, ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ವಿ. ಜನ ತಳ್ತಾ ಇದ್ರು, ಅದರಲ್ಲೂ ವಿಡಿಯೋ ಮಾಡ್ತಾ ಇದ್ವಿ. ನಮ್ಮ ಯಜಮಾನ್ರು ಮಾತ್ರ ಅವರು ಫೇಸ್ಬುಕ್ ಲೈವಲ್ಲಿ ಇದ್ರು. ಅವ್ರು ಫೇಸ್ಬುಕ್ ಲೈವ್ಗೆ ಹೋಗಿದ್ರು. ಅವ್ರಿಗೂ ಅಷ್ಟೇ, ಅಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ಜನನೇ ಫಾಲೋವರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ನಮಗಂತೂ ಇಲ್ಲ. ಅವರಂತೂ ಏನು ಇಂಥದ್ದಂತೆಲ್ಲ ಎಲ್ಲನೂ ವಿಡಿಯೋ ಮಾಡಿ ಹಾಕ್ತಿರ್ತಾರೆ, ಚೆನ್ನಾಗಿರುತ್ತೆ. ಇಲ್ಲಿ ಭಜನಾ ಮಂಡಳಿಯವರು ಭಜನೆ ಕಾರ್ಯಕ್ರಮ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿರೋ ಸಾಂಗ್ ಆಡ್ತಾಯಿದ್ರು. ಯಾವುದಂತ ಕೇಳ್ತೀರಾ? ಶ್ರೀನಿವಾಸ ಗೋವಿಂದ, ವೆಂಕಟರಮಣ ಗೋವಿಂದ, ಭಕ್ತವತ್ಸಲ ಗೋವಿಂದ ಅಂತ ಹಾಡ್ತಾಯಿದ್ರು. ನನಗಂತೂ ತುಂಬಾ ಇಷ್ಟ ಈ ಸಾಂಗು. ನಾನಂತೂ ಸುಮ್ಮನೆ ಆದರೂ ಯೂಟ್ಯೂಬಲ್ಲಿ ಹಾಕೊಂಡು ಕೇಳ್ತಾ ಇರ್ತೀನಿ. ಏನೋ ಒಂಥರ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಗರುಡಗಂಬದ ಹತ್ರ ನಾವು ಕರ್ಪೂರ ಹಾಕಿ ಕೈ ಮುಗಿದ್ಕೊಂಡು ಮುಂದೆ ಹೊರಟ್ವಿ. ಅದು ಲೈಟ್ ಡೆಕೋರೇಷನ್ ನೋಡಿ, ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ನಿಜ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ಅಂತೂ ಇಂತೂ ಮುಂದೆ ಬಂದ್ವಿ ನಾವು. ಇಲ್ಲೆಲ್ಲ ಜನ ಎಲ್ಲ ಸ್ವಲ್ಪ ಭಜನೆ ಮಾಡ್ತಿರೋದ್ರಿಂದ ಸ್ವಲ್ಪ ಜನ ಹೋಗ್ಬಿಟ್ಟಿದ್ದಾರೆ. ಅದೇ ಆರ್ಕೆಸ್ಟ್ರಾ ಆಗಿದ್ದಿದ್ರೆ ಎಷ್ಟೊಂದು ಜನ ಆಗೇ ಇರೋರು ವಿಷಲ್ ಹೊಡ್ಕೊಂಡು. ಭಜನೆ ಅಲ್ವಾ ಕಮ್ಮಿ, ಅದರಲ್ಲೂ ಇನ್ನೂ ಚಳಿ ಅಲ್ವಾ, ಅದರಿಂದ ಅರ್ಧ ಜನ ಇರಲ್ಲ ಅನ್ಕೊತೀನಿ. ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸು. ಜನ ಅಂತೂ ತುಂಬಾ ಇದ್ರು. ನೋಡಿ, ಈ ಕಡೆ ಎಲ್ಲ ಅರಳಿಕಟ್ಟೆ, ನಾಗರಿಕಲ್ಲು ಎಲ್ಲ ಇದೆ. ಆ ಕಡೆ ಭಜನೆ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರು ಫುಲ್ಲು ದೇವಸ್ಥಾನ ದರ್ಶನ ಮಾಡಿಸ್ತೀನಿ ನನ್ನ ವ್ಯೂವರ್ಸ್ಗೆ ಅಂತ ಹೇಳಿ ಅವರು ಫೇಸ್ಬುಕ್ ಲೈವ್ ಹೋಗಿದ್ರು. ಮತ್ತು ಇಲ್ಲಿ ನಾವು ತಂದಿರೋ ಪೂಜೆ ಸಾಮಾನು ಏನಿದೆ ಇಲ್ಲೇ ತೊಗೊತಾಯಿದ್ರು. ಮತ್ತು ಭಕ್ತಾದರು ತಂದಿರುವ ಬಾಳೆಹಣ್ಣನ್ನು ನಮಗೂ ಪ್ರತಿಯೊಬ್ಬರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾಯಿದ್ರು. ನೋಡಿ, ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ಕೈ ಮುಗಿದು ಎಂಟ್ರಿ ಕೊಟ್ಟ ನಾವು. ನಮಗೆ ಇಲ್ಲಿ ಸಪ್ತದ್ವಾರ ಬಾಗಿಲು ಮಾಡಿದ್ರು. ಹೋದ ಸತಿ ಬಾಳೆ ಕಂಬದ ಮಾಡಿದ್ರಂತೆ, ನಾನು ಹೋಗಿರಲಿಲ್ಲ ಸಮ್ ಪರ್ಸ್ನಲ್ ಕಾರಣದಿಂದ. ಈ ಸಲ ಹೋಗಿದ್ದೆ. ಈ ಥರ ಗೋಲ್ಡ್ ಆರ್ಚಲ್ಲಿ ಮಾಡಿದ್ರು ಸಪ್ತದ್ವಾರಗಳನ್ನ. ಪ್ರತಿಯೊಂದು ದ್ವಾರಗಳನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದು. ಜನಗಳು ತುಂಬ ಇರೋದ್ರಿಂದ ವಿಡಿಯೋ ಮಾಡೋಕೆ ಕಷ್ಟ ಆಗ್ತಿತ್ತು, ಕೈ ಮುಗಿಯೋದು ಕಷ್ಟ ಆಗ್ತಿತ್ತು. ಆದರೂ ಬಿಡಲಿಲ್ಲ ನಾನು, ಇಲ್ಲ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ. ಅಂದರೆ ಅಕ್ಕಪಕ್ಕದವರು, ಅಂದರೆ ಹಿಂದೆ ಮುಂದೆ ಇರೋರು ಕೂಡ ತುಂಬ ಕೋಪ್ರೇಟ್ ಮಾಡ್ತಾಯಿದ್ರು. ಬನ್ನಿ ಮೇಡಮ್ ಮುಂದೆ ನೀವು ಮಾಡ್ಕೊಂಡು ಹೋಗಿ ಮೇಡಮ್ ಅಂತ ಇದ್ರು. ನಾನು ಹೋಗಲಿಲ್ಲ ಮುಂದೆ, ಎಲ್ಲರೂ ಒಂದೇ ಅಲ್ವಾ, ವಿಡಿಯೋ ಮಾಡೋಕ್ಕೆ ಮುಂದೆ ಹೋಗ್ಬಿಟ್ರೆ ಅಂತ ಬೇಡ ಅಂತೇಳಿ ಹಿಂದಿಂದನೇ ಹೋಗ್ತಾಯಿದ್ವಿ. ಸಪ್ತದ್ವಾರನ ಬಾಗಿಲು, ಒಂದೊಂದು ಬಾಗಿಲದಲ್ಲೂ ಒಂದೊಂದು ಥರ ವೆರೈಟಿ ಮಾಡಿಕೊಂಡು, ವೆರೈಟಿ ಥರ ಅಂದರೆ ಡಿಸೈನ್ ಚೇಂಜ್ ಥರ ಮಾಡ್ಕೊಂಡಿದ್ದಾರೆ. ಒಂದೊಂದು ಬಾಗಿಲು ಒಂದೊಂದು ಥರ ಅಲಂಕೃತ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಇಲ್ಲಿವರೆಗೂ ಸ್ವಲ್ಪ ನಿಧಾನನೇ ಬರ್ತಿದ್ದ ಜನ. ಶ್ರೀನಿವಾಸ ದೇವರು ಅಂದರೆ ಇವ್ರನ್ನ ನೋಡಿದ ತಕ್ಷಣ ಎಷ್ಟು ಅರ್ಜೆನ್ಸಿ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಮೇಲ್ಮೇಲೆ ಬೀಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗೆ ಇಲ್ಲಿ ಮುಂದೆ ಇದು ಅಲ್ವಾ, ತಳ್ಳಿ ತುಂಬಾನೇ ತಳ್ಳಾಡ್ತಾ ಇದ್ರು. ಯಾಕೆ ಆ ಥರ ತಳ್ತಿದ್ದಾರೆ ಅಂತಲೇ ಗೊತ್ತಾಗ್ಲಿಲ್ಲ. ಹೋಗ್ತಾ ಇನ್ನೊಂದು ಬಾಗ್ಲಿರೋ ಥರನೇ ತಳ್ಳಿದ್ರು. ನಾವು ತೋರಿಸ್ತೀನಿ ರೀ.
ಯಾಕೆ ಆ ಥರ ತಳ್ಳಿದ್ರು ಅಂತಲೇ ಗೊತ್ತಾಗಿಲ್ಲ ನೋಡಿ. ತಿರುಪತಿ ತಿಮ್ಮಪ್ಪ ನೆಟ್ಟಗೆ ದರ್ಶನ ತಗೊಳಕ್ಕೆ ಬಿಡಲಿಲ್ಲ ನೋಡಿ. ಇಷ್ಟೇ ತಗೊಳಕ್ಕಾಗಿದ್ದು. ಅವರು ಕೂಡ ಅಲ್ಲೊಂದಿಬ್ರು ಇದ್ರು, ತಳ್ತಾ ಇದ್ರು. ಮತ್ತು ಈ ಕಡೆ ಬಂದ್ವಿ, ಇಲ್ಲಿ ಗಣೇಶ ಅವರಿದ್ರು. ಸಿದ್ಧಿ ವಿನಾಯಕ ವಿದ್ಯೆ ಕೊಡಪ್ಪ ಅಂತ ಕೇಳ್ಕೊಂಡು ಅಡ್ಡು ಬಿದ್ದು ಕೈ ಮುಕ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ಪದ್ಮಾವತಿ ಅಮ್ಮ ಇದ್ರು. ಪದ್ಮಾವತಿ ಅಮ್ಮಂಗೂ ಅಡ್ಡು ಬಿದ್ದು ಮಂಗಳಾರತಿ ತಗೊಂಡು ಕುಂಕುಮ ಇಟ್ಕೊಂಡು ಅಲ್ಲಿಂದ ಮತ್ತು ಹೊರಟ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನಂಗಂತೂ ಸಖತ್ತನೇ ಇಷ್ಟ ಆಯಿತು. ಮತ್ತು ಹೂವು ತಗೊಂಡು ಅಲ್ಲಿಂದ ಹೊರಟ್ವಿ ನಾವು. ಹೊರಟ್ವಿ ಅಂತಂದರೆ ಇನ್ನೂ ಇದೆ, ಬಟ್ ಅಲ್ಲಿ ಜನ ಜಾಸ್ತಿ ಇರೋದ್ರಿಂದ ನಾವು ಅಂದರೆ ಒಂದು ರೌಂಡ್ ಬರಬೇಕಿನ್ನು ಮಿಕ್ಕಿದ ದೇವ್ರುಗಳೆಲ್ಲ ಇದೆಯಲ್ಲ ಅಲ್ಲಿಗೆ ಬರಬೇಕು ಅಂತ ನೋಡಿ ಹೊರಟ್ರಿ. ನೋಡಿ ಈ ಥರ ಸುತ್ತಾಕೊಂಡು ಮತ್ತು ಹಿಂದ್ಗಡೆ ಆ ಥರ ಕೈ ಮುಕ್ಕೊಂಡು ಅಲ್ಲಿಂಗೆ ಹೊರಟ್ವಿ. ಹುಡುಗಿರೆಲ್ಲ ನೋಡ್ತಾ ಇದ್ರು, ಯಾಕೆ ಇವ್ರು ನಮ್ಮನ್ನು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ರು ಪಾಪ. ನಾವು ಆಮೇಲೆ ಹೇಳಿದ್ವಿ, ನಿಮ್ಮನ್ನು ವೀಡಿಯೋ ಮಾಡ್ತಿಲ್ಲ ಕಣ್ರಪ್ಪ ಅಂತ ಹೇಳಿ. ಆಮೇಲೆ ಇಲ್ಲಿ ನೋಡಿ, ಇದು ಯಾವ ದೇವ್ರಂತ ನಂಗೆ ಪ್ರಾಮಿಸ್ ಗೊತ್ತಿಲ್ಲ. ಅಲ್ಲಿ ಯಾರನ್ನೂ ಕೇಳ್ತಾ ಅವ್ರು ನಮ್ಗೆ ಗೊತ್ತಿಲ್ಲ ಅಂತಂದರು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ಆಯಿತಾ. ಹಾಗೆ ಇನ್ನು ಮುಂದೆ ಹೋದ್ವಿ. ಮುಂದೆ ಹೋದಾದ್ಮೇಲೆ ನಮಗೆ ಇಲ್ಲಿ ಪದ್ಮಾವತಿ ಮತ್ತು ಲಕ್ಷ್ಮಿ ಸಮೇತ ಇರೋ ವೆಂಕಟೇಶ್ವರ ಸ್ವಾಮಿನ ನೋಡಿದ್ವಿ. ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ನಾವು ಆರತಿ ತಗೊಂಡು ಬಂದ್ವಿ. ಆಮೇಲೆ ಇಲ್ಲಿ ಬಂದರೆ ನಮಗೆ ಅಲ್ಲಿ ಪದ್ಮಾವತಿ ಅಮ್ಮ ನೋಡಿದ್ವಿ, ಇಲ್ಲಿ ಲಕ್ಷ್ಮಿ ಅಮ್ಮ ನೋಡಿದ್ವಿ. ಇಲ್ಲೂ ಕೂಡ ಅಲಂಕಾರ ಚೆನ್ನಾಗಿತ್ತು. ಇಲ್ಲಿ ಮಂಗಳಾರತಿ ತಗೊಂಡು ಮತ್ತೆ ಪಕ್ಕದಲ್ಲಿ ತೀರ್ಥ ತಗೊಂಡು ಮತ್ತೆ ಇಲ್ಲಿ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಬಾಸ್ ಇದ್ರು. ಬಾಸ್ಗೊಂದು ಡೈ ಹೊಡೆದು ಕಾಪಾಡಪ್ಪ ಅಂತೇಳಿ ಆಚೆ ಬಂದ್ವಾ, ಅಷ್ಟೇ ಎಕ್ಸಿಟ್ ಅದು. ಆಮೇಲೆ ಇಲ್ಲಿ ಆದಿಶೇಷ ಮೇಲೆ ಇರೋ ಅಂತಹ ವೆಂಕಟಸ್ವಾಮಿಯನ್ನು ಇಟ್ಟಿದ್ರು. ಚೆನ್ನಾಗಿತ್ತು ಅಲಂಕಾರ ಎಲ್ಲವ. ಅದು ಕೆಳಗಡೆಯಿಂದ ಬಂದು ನಾವು ಇದು ಮಾಡ್ಕೊಂಡು ಮತ್ತೆ ಎಲ್ಲರಿಗೂ ಬೂಂದಿ ಎಲ್ಲ ಕೊಡ್ತಾಯಿದ್ರು, ತಗೊಂಡು ಬಂದ್ವಿ. ಆಮೇಲೆ ದೇವಸ್ಥಾನ ಕಡೆಯಿಂದ ಎಲ್ಲರಿಗೂ ಒಂದೊಂದು ಕ್ಯಾಲೆಂಡ್ರು ಕೊಡ್ತಾಯಿದ್ರು. ನಮ್ಮ ಯಜಮಾನ್ರು ತೊಗೊಂಡ್ರು ಅಂತ ನಾನು ತೊಗೊಂಡಿಲ್ಲ. ಇಲ್ಲಿ ಊಟಕ್ಕೆಲ್ಲ ತರಕಾರಿ ಹೆಚ್ಚುತ್ತಾಯಿದ್ರು. ಮತ್ತು ಅಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಸೌದೆ ಎಲ್ಲ ಹಾಕ್ತಾಯಿದ್ರು ನೋಡಿ. ಇಲ್ಲೇ ಅಡುಗೆ ಮಾಡೋದು ಸೌದೆ ಎಲ್ಲ ತೊಗೊಂಬಂದಿದ್ರು. ಇನ್ನು ಕ್ಯಾಲೆಂಡ್ರ್ ತೊಗೊಂಡು ಇಲ್ಲಿ ಒಂದು ಅದೇ ಕಾಲಭೈರೇಶ್ವರದ ಇದ್ರು, ಅವ್ರಿಗೊಂದು ಕೈ ಮುಗಿದು ಗಣೇಶನ್ ಇಲ್ಲೊಂದು ಬೆಳ್ಳಿ ಗಣೇಶ ಇಟ್ಟಿದ್ರಲ್ಲ ಅದಕ್ಕೊಂದು ಕೈ ಮುಗಿದು ನವಗ್ರಹ ಸುತ್ತಾಕಿ ಹಾಗೆ ಅಯ್ಯಪ್ಪ ಟೆಂಪಲ್ ನೋಡೋಣ ಹೆಂಗಿದೆ ಅಂತ ಇಲ್ಲೂ ಬಂದ್ವಿ. ಇಲ್ಲಾಗಲೇ ಆಲ್ರೆಡಿ ಭಜನೆ ಮುಗಿದೋಗಿತ್ತು. ಆದರೂ ಹೋಗಿ ಹತ್ರದಿಂದ ಹೋಗಿ ಕೈ ಮುಕ್ಕೊಂಡು ಆರತಿ ತೊಗೊಂಡು ಬರೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿ ಮೆಟ್ಲೆಲ್ಲ ಮಾಡಿದರು. ನಾವು ವರ್ಷಕ್ಕೆ ಭಜನೆನೇ ಮುಗಿದೋಗಿತ್ತು. ನಂಗೆ ತುಂಬ ಆಸೆ ಇತ್ತು ನೋಡಬೇಕು ಅಂತೇಳಿ ಹೆಂಗೆ ಭಜನೆ ಮಾಡ್ತಾರೆ ಯಾವ ರೀತಿ ಅಂತ. ನೋಡಿ ಝೂಮಾಗಿ ತೋರಿಸ್ತೀನಿ. ಹಳೆ ಕಾಲದ್ದು ಅನಿಸುತ್ತೆ ಅಯ್ಯಪ್ಪ ಸ್ವಾಮಿ ಫೋಟೋ, ತುಂಬಾ ಚೆನ್ನಾಗಿತ್ತು. ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.